ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ನೋಡಿರ್ತೀರಾ. ಭೂಮಿ ಬೈಕೇನಾ ಬೈಕ್ ಅಂತೇನಿಲ್ಲ, ಅಂದ್ರೆ ರೀಲ್ಸ್ ಅಲ್ಲಿ ನೋಡಿ ಜಾಸ್ತಿ ರೀಲ್ಸ್ ಅಲ್ಲಿ ಅದೇ ಮ್ಯಾಗಿ ಮತ್ತೆ ಮೊಮೋಸ್ ತಿನ್ನೋದು ಜಾಸ್ತಿ ನೋಡ್ಬಿಟ್ಟಿದ್ದೀನಿ. ನಾನು ತಿನ್ಬೇಕಂತ ಆಸೆ ಆಗೈತೆ. ನಾನು ಹುಟ್ಟಿ ಇಷ್ಟು ಫಸ್ಟ್ ಟೈಮ್ ಗೈಸ್ ಮೊಮೋಸ್ ತಿಂತಾ ಇರೋದು. ಅದಕ್ಕೆ ದರ್ಶನ್ ಫೀಲ್ ಹೆಂಗಿರುತ್ತೆ ಈಗಷ್ಟೇ ಕೆಲಸ ಬಿಟ್ಟು ಬಂದಿದ್ದೀನಿ ನೋಡಿ. ಇನ್ನು ಕೆಲಸ ಡ್ರೆಸ್ ಅಲ್ಲಿ ಇದ್ದೀನಿ, ಬಂದಂಗೆ ಬಿಟ್ಟಿಲ್ಲ. ಫಸ್ಟ್ ಕಳ್ಸಿಬಿಟ್ಟು ದರ್ಶನ್ ಅಂಗಡಿಗೆ ಹೋಗು ಅಂತ ಹೇಳ್ದು. ಓಕೆ, ನಾ ಏನಾಯ್ತು ಭೂಮಿ ಅಂತ ಕೇಳ್ದೆ. ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಫೋನ್ ಹಾಕ್ಬೇಕು ದರ್ಶನ್ ಅಂತ ಹೇಳ್ದು. ಅಂಗಡಿಗೆ ಹೋಗಿ ಫೋನ್ ಹಾಕಿದ್ಮೇಲೆ ಹೇಳ್ತಾಳೆ ದರ್ಶನ್ ಮೊಮೋಸ್ ತಿನ್ನೋಕ್ಕೆ ತುಂಬಾನೇ ಇಷ್ಟ ಆಗಿದೆ ದರ್ಶನ್, ಪ್ಲೀಸ್ ನನಗೋಸ್ಕರ ಹೋಗ್ಬಿಟ್ಟು ಮೊಮೋಸ್ ತಗೊಂಡು. ಅದಕ್ಕಾಗಿ ಗಾಯ್ಸ್ ಫಸ್ಟ್ ಓಡೋಗಿ ನನ್ನ ಹೆಂಡತಿಗೆ ಕೇಳಿದ್ನ ತಂದ್ಬಿಡೋಣ ಅಂತ ಹೋಗಿದ್ದೆ. ಸೊ ಗಾಯ್ಸ್, ಭೂಮಿ ಏನೋ ಮಾಡ್ತಾ ಇದ್ದಾಳೆ. ಏನು ಮಾಡ್ತಿದ್ಯಾ ಭೂಮಿ? ತರಕಾರಿ ಐಟಮ್ ತಿನ್ನು ಅಂತ ಹೇಳಿದಾರಲ್ಲ, ಅದಕ್ಕೆ ತರಕಾರಿ ಪಲ್ಯ ತಿಂತಿದ್ದಾಳೆ. ಅಷ್ಟೊತ್ತಿಗೆ ಮೋಮೋಸ್ನ ತಗೊಬಂದಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಮೋಮೋಸ್ ಬಂದಿದೆ, ಆದರೆ ಜಾಸ್ತಿ ಅಂತ ತೊಗೊಂಡಿಲ್ಲ. ಅವಳಿಗೋಸ್ಕರ ಬರೀ 1 ಪ್ಲೇಟ್ ಮಾತ್ರ ತೊಗೊಂಡಿದ್ದೀನಿ. ಯಾಕಂದ್ರೆ ನಾನು ಮೋಮೋಸ್ ಜಾಸ್ತಿ ತಿನ್ನಲ್ಲ. ಯಾಕಂದರೆ ನನಗೆ ಸುಮಾರು ಸತಿ ಎಲ್ಲ ಥರ ಮೋಮೋಸ್ನ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ್ದೀನಿ ಅಂತಾನೆ ಮೊಮೋಸ್ ಅಂತಾನೆ ಹೇಳಕ್ ಬರ್ತಾ ಇಲ್ಲ. ಅದು ಏನಂದ್ರೆ ಬಾಯಿ ತೊದ್ರಿಸ್ತಾ ಇದೆ ನನಗೆ. ಯಾಕೋ ಫುಲ್ಲು ನೋಡಿ ಎಣ್ಣೆ ಸುರಿಸ್ಕೊಬಿಟ್ಟೆ ಅಡುಗೆ ಮಾಡಕ್ ಹೋಗಿ. ಅದಕ್ಕೆ ಪೇಸ್ಟ್ ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಅಂತ ಅದಕ್ಕೆ ನಮ್ಮ ಮನೇಲಿ ಪೇಸ್ಟ್ ಬೇಗ ಖಾಲಿ ಆಗ್ತಿರೋದು. ಸೀರಿಯಸ್ ಆಗಿ ಹೇಳ್ತೀನಿ. ಓಪನ್ ಮಾಡ್ತಾ ಇದ್ದಾಳೆ. ವೆಜ್ ನಾನ್ ವೆಜ್ ತಿಂದು ನೋಡ್ಬಿಟ್ಟು ನೀನು ಹೇಳು ಅಂತ. ಸ್ಮೆಲ್ಲೇ ಖರಾಬಾಗಿ ಬರ್ತಾಯಿದೆ. ಮತ್ತೆ ಅಷ್ಟು ಕಷ್ಟಪಟ್ಟು ತರಿಸ್ಕೊಂಡೆ ತಗೋಬಾ ಅಂತ. ಬಿಸಿ ಇದೆ ಗೈಸ್. ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ. ದೇವ್ರ ಆಪೋಸಿಟ್ ಇದೆ, ಅಲ್ಲಿದೆ. ದೇವ್ರ ಮೇಲೆ ನನಗೂ ಫಸ್ಟ್ ಟೈಮ್ ನಾನು ಹುಟ್ಟಿ ಇಷ್ಟು ದೊಡ್ಡವಳಾದಾಗಿಂದನೂ ಮೊಮ್ಮಸ್ ಟ್ರೈ ಮಾಡ್ತಾ ಇರೋದು. ಹೆಂಗಿರುತ್ತೋ ನನಗಂತೂ ಒಂದು ಚೂರು ಫೀಲ್ ಇಲ್ಲ. ಇದೇನದು ಚಿಲ್ಲಿ ಚಟ್ನಿನ ಅಂತ ಸಕ್ಕದಾಗಿ ಇದು ನೋಡ್ರೆ ಸ್ವಲ್ಪ ತಿನ್ಬೇಕಂತ ಅನಿಸ್ತಾ ಇದೆ. ಚಟ್ನಿ ನೋಡ್ಕೊಂಡ ನೋಡೋಣ. ದೇವ್ರೆ ಚೆನ್ನಾಗಿದ್ರೆ ಸಾಕು. ಬಂದಿದ್ದು ವೇಸ್ಟ್. ಅದು ಯಾಕೆ ಹಂಗೆ ಹಾಕೊಳ್ತೀಯ? ನೋಡಿ ಹಂಗೆ ಮಾಡೋದು ನನ್ನ ಎರಡು ಕೆಲಸ. ಇದು ಹೆಂಗಾಯ್ತು ಅಂದರೆ, ನಮ್ಮ ಸೈಡಲ್ಲಿ ಈ ಮುದ್ದೆ ಬಸ್ಸಾರು ಹಾಕ್ತಾರೆ ಗೊತ್ತುಂಡ, ಮುದ್ದೆಗೆ ಸಾಂಬಾರು ಹಾಕೊಂಡು ಕಲ್ಸ್ಕೊಂಡು ತಿಂತಾರಲ್ಲ, ಆ ಥರ ಆಗೋಗಿದೆ ಗೈಸ್. ಇದು ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಿದ್ದಾಳೆ. ನಮ್ಮ ಮನೆಗೆ ಒಂದು ಐಟಮ್ ತೊಗೊಬಂದಿದ್ದೀವಿ ಗೈಸ್, ಚೆನ್ನಾಗಿದೆನಾ ಅಂತ ಕಮೆಂಟ್ ಮಾಡಿಬಿಡಿ. ಏನು ಅಂತ ಫುಲ್ ರೂಮ್ ರೆಡಿ ಮಾಡಾದ್ಮೇಲೆ ಒಂದ್ಸತಿ ನಾವು ಆ್ಯಕ್ಚುಲಿಯಾಗಿ ಸ್ವಲ್ಪ ಐಟಮ್ಸ್ಗಳು ಮನೆಗೆ ಹಾಕ್ಕೊಂಡಿದ್ದೆ. ಯಾಕಂದ್ರೆ ಹೇಳೋಣ ಅಂತಿದೆ, ಅದ್ರ ಭೂಮಿ ಬೇಡ ಅಂತ ಹೇಳ್ತಿದ್ದಾಳೆ. ಒಂದೇ ಸತಿ ನನ್ನ ಇನ್ನೂ ರೂಮ್ಗೆ ನಾವು ಬಂದಾಗಿಂದ ಜಾಸ್ತಿ ಏನು ತಗೊಂಬಂದಿರಲಿಲ್ಲ. ಸೊ ಅದಕ್ಕೆ ನನ್ನ ರೂಮ್ನ ಒಂಥರ ಡೆಕೋರೇಷನ್ ಮಾಡೋಣ ಅಂದರೆ, ಡೆಕೋರೇಷನ್ ಅನ್ನೋದಕ್ಕಿಂತ ಚೆನ್ನಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಫುಲ್ಲು ಎಲ್ಲ ಆದಮೇಲೆ ಒಂದು ಹೋಮ್ ಟೂರ್ ಮಾಡೋಣ. ನೆಕ್ಸ್ಟ್ ಹೋಮ್ ಟೂರು ಅದೇ ಅಲ್ಲ, ಸ್ವಲ್ಪ ಐಟಮ್ಸ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಗೈಸ್. ಅವೆಲ್ಲ ಬಂದಾದ್ಮೇಲೆ ಫುಲ್ ರೆಡಿ ಆದಮೇಲೆ ಮಾಡ್ತೀವಿ. ಸೊ ಗೈಸ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಭೂಮಿ ರೆಡಿನಾ? ಆಗೀತಾಯ್ತು, ವಾಂತಿ ಮಾತ್ರ ಮಾಡಬೇಡ. ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮಾ? ನನ್ಗೆ ಗೊತ್ತಿಲ್ಲ, ನಾನು ತಿಂದಿಲ್ಲ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಟೇಸ್ಟ್ ನೋಡೋಣ. ಏನಾರು ಮಾತಾಡು. ಕಂಡಿಡಿ ಅಂತ ಹೇಳಿಲ್ಲ ನಿನಗೆ. ಚಿಕನ್ ಅನ್ಸೈತಪ್ಪ. ಅಷ್ಟು ದೂರ ತರ್ತಿಯಲ್ಲಿ. ಸೊ ಗೈಸ್ ಮನೇಲಿ ಇದ್ಕೊಂಡು ಹೆಂಗಾಗಿರ್ತಾಳೆ ನೋಡಿ. ಇದೆಲ್ಲ ಏನು ಅನಿಸ್ತಿದೆ ಅಂತೇಳಿ ಅಂದರೆ ಫೋನಲ್ಲೆಲ್ಲ ತಿಂತಾರಲ್ಲ, ಸ್ವಲ್ಪ ಪಾಸ್ಟಾಗಿ ತಿಂತಾರಲ್ಲ. ನಾನು ತಿಂದ ಏನು ಅನ್ಸುತ್ತೆ, ಸಕ್ಕತ್ತಾಗಿತ್ತು ಅಂತ ಅನಿಸುತ್ತೆ. ಚೆನ್ನಾಗೈತೆ, ಅಷ್ಟು ಹೇಳೋಷ್ಟೇನಿಲ್ಲ. ಅಷ್ಟಕ್ಕಷ್ಟೇ. ರೇಟಿಂಗ್ಸ್ ಎಷ್ಟು ಕೊಡ್ತೀಯ ಮೋಮೋಸ್ಗೆ? ನೋಡಿ ನೀನು ಟೇಸ್ಟ್ ನಿಂದ ಏನಿಲ್ಲ. ನಾನು ಸೊ ಗೈಸ್ ನನ್ನ ಲೈಫಲ್ಲಂತೂ ನಾನು ಸುಮಾರು ಮೋಮೋಸ್ ತಿಂದ್ಬಿಟ್ಟಿದ್ದೀನಿ. ಅಂದರೂ ನನ್ನ ಹೆಂಡತಿ ಖುಷಿಗಾಗಿ ಒಂದು ಪೀಸ್ ತಿನ್ನೋಣ. ಟೇಸ್ಟ್ ಇದು ನೋಡು, ಖಾರ ಅಂತ ಅಲ್ಲ, ಏನೋ ಒಂಥರ ಅದು ಯಾಕೋ ಅಷ್ಟೊಂದು ಅಷ್ಟೇ ಅಂತ ಹೇಳ್ತೀನಿ. ರೇಟಿಂಗ್ಸ್ ಕೊಡೋದಾದ್ರೆ
10ನಲ್ಲಿ ಒಂದು 4% ಕೊಡ್ಬೋದು ಗೈಸ್ ಅಷ್ಟೇ. ಅಷ್ಟೇ ಬೇರೆ ಅಂದರೆ ಅಂದರೆ ಅವ್ರಿಗೆಲ್ಲ ತಿಂದು ರೂಢಿಯಾಗಿರ್ತವೆ ಅದಕ್ಕೆ ಅವರೆಲ್ಲ ತಿಂತಾರೆ. ನಿಜವಾಗಿ ನಮಗೆ ಅವು ಇಂಥವೆಲ್ಲ ಸೆಟ್ ಆಗಲ್ಲ. ನಮಗೇನಿದ್ರು ಪಾನಿಪುರಿ ಗೋಲ್ಗಪ್ಪ ಅಂತ ಮಾತ್ರ ಇಷ್ಟ ಆಗೋದು. ತಂದುಬಿಟ್ಟಿದ್ದೀವಿ, ಇವಾಗ ವೇಸ್ಟ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಂದರೆ ನಂಗೆ ಆಸೆ ಆಗಿದ್ದು ಆ ವೀಡಿಯೋಸ್ ನೋಡಿ ಆ ಮ್ಯಾಗಿ ಮತ್ತು ಮೋಮೋಸ್ ತಿನ್ನೋದು ನೋಡಿ ನಾನು ಬೇಗ ಚೆನ್ನಾಗಿರುತ್ತೆ ತಿನ್ಬೋದು ಅಂತ ಫಸ್ಟ್ ಟೈಮ್ ನಾನು ಮುಟ್ದಾಗಿಂದ ಫಸ್ಟ್ ಟೈಮ್ ಮೋಮೋಸ್ ಟ್ರೈ ಮಾಡಿರೋದು. ಹೇಳ್ಕೊಳೋಷ್ಟೇನಿಲ್ಲ ಗೈಸ್, ನನಗೇನು ಇಷ್ಟ ಆಗಲ್ಲ. ಎಷ್ಟು ರೇಟಿಂಗ್ಸ್ ಎಷ್ಟು ಕೊಡ್ತೀಯ? ಸ್ವಲ್ಪ ಮಾಡಿದವ್ರಿಗೂ ಬೇಜಾರಾಗ್ಬಿಡೋದಲ್ಲ. ಅವ್ರಿಗೆ ಗೊತ್ತಾಗಲ್ಲ ಬಿಡು. 100ರಲ್ಲಿ 50%. 100ರಲ್ಲಿ 50 ಕೊಟ್ಟಿದೆಯಾ? ಸರಿ ಆಯ್ತು ಬಿಡವ. ತಿಂದಿದ್ದೀನಿ, ಬೆಂಗಳೂರು ಬಂದಾಗ ಸುಮಾರು ಸಲ ಲೆಕ್ಕ ಎಲ್ಲ ತಿಂದಿದ್ದೀನಿ. ಒಳ್ಳೆ ಥರದ್ದು ಚೆನ್ನಾಗಿರೋದು ತಿಂದಿದ್ದೀನಿ, ಖರಾಬ್ ಆಗಿರೋದು ತಿಂದಿದ್ದೀನಿ. ಅಂದರೆ ಭೂಮಿ ಫಸ್ಟ್ ಟೈಮ್ ತಿಂತಾ ಇರೋದು. ಅವಳಿಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ಹಸಿ ಇದೆ ಅಲ್ವಾ ಫುಲ್ಲು, ಅಷ್ಟೇ ಅಂತ ಹೇಳ್ಕೊಳ್ತೀನಿ ಅವಳಿಗೆ. ನಿಜವಾಗ್ಲೂ ನನಗೆ 2 ಪೀಸಿನ ಒಂಥರ ಆಗೋಯ್ತು. ಇನ್ನೊಂದ್ಸತಿ ಮೊಮೋಸ್ ನೋಡಿದ್ರು ವೀಡಿಯೋಸೇ ತಳ್ಬಿಡ್ತೀನಿ. ಅವಳು ಏನಂದ್ರೆ ಆಯ್ತು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ, ಅವಳ ಐಡಿ ಓಪನ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಐಡಿ ನೋಡ್ತೀವಲ್ವಾ, ಎಷ್ಟು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಬರೀ ತಿನ್ನೋದೇ ನೋಡ್ತಾ ಇರ್ತಾಳೆ. ಸತ್ಯವಾಗ್ಲೂ ಹೇಳ್ತೀನಿ. ಅದ್ಯಾಕೆ ಅಂಥದ್ದೇ ನೋಡ್ತಾ ಇರ್ತೀಯ ಅಂದರೆ, ದರ್ಶನ್ ನೀನು ಯಾವಾಗ ತೆಗೆದುಕೊಡ್ತೀಯಾ ಅವಾಗ ಬಿಡ್ತೀನಿ ಅಂತ ಹೇಳೋಳೆ. ಇವತ್ತು ತಂದು ಕೊಟ್ಟಿದ್ದೀನಿ, ಅದೇ ತಿನ್ನೋಕ್ಕಾಯ್ತಿಲ್ಲ, ಪರದಾಡ್ತಾ ಇದ್ದಾಳೆ ಗೈಸ್. ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ, ತಲೆ ದಿಮ್ ಬಂದ್ಬಿಡುತ್ತೆ ನಂಗೆ ಒಂದು ಸೆಕೆಂಡ್. ಅಂದರೆ ನಮಗಂತ ತಿಂದ್ರೆ ನಾವು ಪಾನಿಪುರಿ ಅದು ಇದು ತಿಂದಿರ್ತೀವಿ, ಇಂಥವೆಲ್ಲ ತಿಂದಿರಲ್ಲ ಅಂತೇಳಿ. ಎಷ್ಟು ದಶ 70 ರೂಪಾಯಿ 80 ರೂಪಾಯಿ. ಅದೇ 2 ಪ್ಲೇಟ್ 3 ಪ್ಲೇಟ್ ಪಾನಿಪುರಿ ಬರ್ತಿತ್ತು. ನಿಮ್ಮದೇ ತಿನ್ಬೋದಾಗಿತ್ತು, ಗೋಬಿ ತಿನ್ಬೋದು. ಸರಿ ಗಾಯ್ಸ್, ಇವಳಿಗೆ ನೆಕ್ಸ್ಟ್ ಪಾನಿಪುರಿ ಚಾಲೆಂಜ್ ಕೊಡೋಣ ಅಂತಿದ್ದೀನಿ. ಯಾರಾದರೂ ಈ ಚಾಲೆಂಜ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಪಕ್ಕ ಮಾಡ್ತೀನಿ ಪಾನಿಪುರಿ ಚಾಲೆಂಜ್. ನೀನು ನೋಡಿ ಪಾನಿಪುರಿ ಚಾಲೆಂಜ್ ಮಾಡೋದಾದ್ರೆ ನಿನ್ಗೆ ಆಪೋಸಿಟ್ ಆಗಿ ಯಾರು ನಿಲ್ಬೇಕು? ಚೆನ್ನಾಗಿ ತಿನ್ನೋರು ನಿಲ್ಬೇಕು. ಅದೇ ಯಾರಾಗಿರ್ಬೇಕು ನಿಮ್ಮ ಫ್ಯಾಮಿಲಿಯಲ್ಲಿ? ಯಾರಾದ್ರೂ ಪರವಾಗಿಲ್ಲ, ಚೆನ್ನಾಗಿ ತಿನ್ಬೇಕು. ನೀನು ಸೋಲ್ಸಂಗಿರ್ಬೇಕಾ? ನೀನು ಸೋಲ್ಸೋಕ್ಕಾಯ್ತದ ನಿಜವಾಗ್ಲು? ಇವಾಗ ಪ್ರೆಗ್ನೆಂಟ್ ಆದಾಗಿಂದ ಕಮ್ಮಿ, ಅದಕ್ಕಿಂತ ಮುಂಚೆ ಜಾಸ್ತಿ ತಿಂತಿದ್ದೆ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಅಷ್ಟೇ ಗೈಸ್. ನಿಜವಾಗ್ಲು ಹೇಳ್ಕೊಳ್ಳೋಷ್ಟು ನಿಜವಾಗ್ಲು ಏನಿಲ್ಲ. ನಾನು ಆಸೆ ಪಟ್ಟು ತರಿಸ್ದೆ, ನೋಡೋದಕ್ಕೆ ಅದು ನಿರಾಸೆ ಆಗೈತೆ. ನಿಜವಾಗ್ಲೂ ನನ್ಗೆ 2ಕ್ಕೆ ತಲೆ ದಿಮ್ ಅಂತ ಅನಿಸ್ತೈತೆ. ನಿಜ ಆಗಲ್ಲ, ಒಂಥರ ಎಲ್ಲ ಹಸಿ ನೋಡಿ ಚಿಕನ್. ಅದು ಬರೋದೇ ಹಂಗೆ ಅನ್ಸುತ್ತೆ ಕಣೆ. ಏನಪ್ಪ, ಅಷ್ಟೇನು ಹೇಳ್ಕೊಳ್ಳೋಷ್ಟೇನಿಲ್ಲ. ನನಗೇನು ಇಷ್ಟ ಆಗಲಿಲ್ಲ. ಇಷ್ಟ ಆಗಿಲ್ವಾ? ಇಷ್ಟ ಆಗಲಿಲ್ಲಪ್ಪ. ಮತ್ತೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡಿ ಕರೆಸ್ತೇನೆ ನನ್ನ? ಇವಾಗ ಇವ್ನಿಗೆ ಹೆಂಗೆ ಗೊತ್ತಾ, ಇವಾಗ ನಾವೇನ ಕೇಳ್ತೀವಿ ಅಂತಂದ್ರೆ ಅದನ್ನ ಆಮೇಲೆ ತಂದು ಕೊಟ್ರೆ ನಂಗೆ ತಿನ್ಬೇಕಂತ ಫೀಲ್ ಆಗಲ್ಲ. ನನಗೆ ಯಾವಾಗ ಫೀಲ್ ಆಗುತ್ತೋ ಅವಾಗ ತಂದು ಕೊಟ್ರೆ ನಾನು ತಿಂದುಬಿಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಯ್ತು ಅಂತಂದ್ರೆ ನನಗೆ ಅದು ಮೈಂಡ್ ಸೆಟ್ ಹೋಗ್ಬಿಡುತ್ತೆ, ಬೇಡ ನನಗೆ ತಿನ್ಬಾರ್ದು ಅಂತ ಹೋಗ್ಬಿಡುತ್ತೆ. ಇವಾಗ ನಂಗೆ ಸಡನ್ನಾಗಿ ತಿನ್ಬೇಕು ಅನಿಸ್ತಾ, ಅದಕ್ಕೆ ದಶ ಹೋಗಿ ತಗೋಬಾ ಅಂತಂದ್ರೆ. ನಮ್ಗೆ ನಿಜವಾಗ್ಲೂ ಗೈಸ್ ಯಾವ್ದು ಗೊತ್ತಾ ಸೆಟ್ ಆಗೋದಂದ್ರೆ, ಭೂಮಿ ಮಾಡಿಟ್ಟಿದ್ದಾಳೆ, ಅದನ್ನ ತೋರಿಸ್ತೀನಿ ಬನ್ನಿ. ನಮ್ಗೆ ಇದೆಲ್ಲ ಅಷ್ಟೇ ನಮ್ಮ ಮಾಮೂಸ್ ಗಿಮೋಸ್ ಎಲ್ಲ ಸೆಟ್ ಆಗಲ್ಲ. ನಮ್ಗೆ ಏನೇ ಇದ್ರು ಮಾಡ್ಕೊಂಡು ತಿಂತೀವಲ್ಲ, ಅದೊಂದೇ ಮಾತ್ರ ಸೆಟ್ ಆಗೋದು. ಈ ಥರ ಪಲ್ಯ ಇದ್ರ ಜೊತೆ ಚಪಾತಿ. ಇವಾಗ ಚಪಾತಿ ಮಾಡಿ ಆ್ಯಕ್ಚುಲಿಯಾಗಿ ಪಲ್ಯದ ಬ್ಲಾಗ್ ಮಾಡೋಣ ಅಂತಿದ್ದೆ ಗೈಸ್ ನಾನು. ಆ್ಯಕ್ಚುಲಿಯಾಗಿ ನೋಡೋದಕ್ಕೆ ಭೂಮಿ ಮಾಮೂಸ್ ತಿನ್ಬೇಕು ಅಂತ ಹೇಳಲ್ಲ, ಅವಳ ರಿಯಾಕ್ಷನ್ ಹಿಂಗಿರುತ್ತೆ ತಿಂದಾಗ, ಅವಳಿಗೇನು ಖುಷಿ ಆಗ್ತದ? ಫಸ್ಟ್ ಟೈಮ್ ತಿಂದಿದ್ದೀನಿ, ಹೆಂಗೋ ಪರವಾಗಿಲ್ಲ. ಆಗಾಗ ಏನೋ ತಿಂದ್ಬಿಟ್ಟಿದ್ರೆ ಒಂದು ಸ್ವಲ್ಪ ರೂಢಿ ಆಗಿರೋದೇನೋ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಇದು. ಅಂದರೆ ಇಷ್ಟ ಆಗಿಲ್ಲ ಅನ್ನೋದಕ್ಕಿಂತ ನಮ್ಗೆ ಸೆಟ್ ಆಗಲ್ಲ ಅಂತ, ಇಂಥವೆಲ್ಲ ಸೆಟ್ ಆಗಲ್ಲ. ನಮ್ಗೇನಿದ್ರು ಚಪಾತಿ, ಮುದ್ದೆ, ರೊಟ್ಟಿ, ಆ ಥರ ಖಾರದ ಐಟಮ್ ನಂಗೆ ಜಾಸ್ತಿ ಇಷ್ಟ. ಹೆವಿ ಖಾರ ಇದು ಏನು ಅಷ್ಟೇನು ಹೇಳ್ಕೊಳ್ಳೋಷ್ಟೇನಿಲ್ಲ. ತಲೆ ತಿಮ್ಮಂದ್ಬಿಡ್ತು ತಿಂದು 2 ಪೀಸ್ ತಿಂದಕ್ಕೆ ತಲೆ ಗಿರ್ರ ಅಂತಿತ್ತು ನನಗೆ. ಅಷ್ಟೇ ಗೈಸ್, ಇನ್ನೇನಿಲ್ಲ ಗೈಸ್. ಕೆಲ್ಸಕ್ಕೆ ಹೋಗಿ ಬಂದಿದ್ದೆ, ಬಟ್ಟೆ ನೋಡಿ ಗೈಸ್ ಹಿಂಗೆ ಮಾಡ್ಕೊ ಬರ್ತಾನೆ. ನಂಗಂತೂ ಸುಮ್ಮನೆ ಹುಡುಗರಿಗೆ ಬಟ್ಟೆ ಅಂತ ಹೆಂಗೆ ಮಾಡ್ಕೊ ಬರ್ತಾನೆ ಅಂದರೆ ಗೈಸ್ ನಿಜವಾಗ್ಲೂ ಒಗ್ಯೋಕ್ಕೆ ಆಗಲ್ಲ. ಈಗಂತೂ ಸ್ವಲ್ಪ ಹೊಟ್ಟೆ ಬಂದಾಗಿಂದ ಬಟ್ಟೆನ ಒಗ್ಯೋಕ್ಕಾಗ್ತಾನ. ಏನು ಗೈಸ್ ನಿಜವಾಗ್ಲೂ ಒಂದು ಚೂರು ಸಹಾಯ ಮಾಡ್ತಾನೆ. ನಾನೇ ನಮ್ಮ ಅಮ್ಮನ ಮನೆಗೆ ವಾಷಿಂಗ್ ಮಿಷಿನ್ಗೆ ಹಾಕೋ ಬರ್ತೀನಿ.
ಸುಸ್ತಾಗೈತೆ ಅಂತಾನೆ, ಅದ್ರಲ್ಲೂ ನೋಡಿ ಎಷ್ಟು ಡೌ ಮಾಡ್ತಾನೆ ನೋಡಿ. ಅಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಸಾಯಂಕಾಲ ಇಷ್ಟೊತ್ತು ಆಗುತ್ತೆ ನೋಡಿ. ಬೆಳಗ್ಗೆ ಒಂದು 7:30ಗೆ ಹೋಗ್ತಾನೆ, ಬರೋದೇ ಒಂದು 8:30 ಆಗುತ್ತೆ. ಅದಕ್ಕೆ ಸುಮ್ಮನೆ ನನ್ನ ಗಂಡಂಗೆ ಯಾಕೆ ನಾನು ಬೇಜಾರು ಮಾಡೋದು ಅಂದ್ಬಿಟ್ಟು ಈಗೇನು ಕೆಲಸ ಹೇಳ್ತಾರೆ. ಕೆಲಸ ಹೇಳ್ತಿಲ್ಲ, ನಾವೇ ಮಾತಾಡೋಣ. ಮಾಡ್ತಿದ್ದೀಯ ಮತ್ತೆ? ಮಾಡ್ತೀನಿ ಸ್ವಲ್ಪ ಪಾರ್ಲರ್. ದಶ, ನಾನು ನಿನಗೊಂದು ಕ್ವಶನ್ ಕೇಳಲ್ಲ? ಕೇಳು. ನೀನು ಫಸ್ಟ್ ಟೈಮ್ ಮೋಮೋಸ್ ತಿಂದಲ್ಲ, ಅವು ನಿನಗೆ ಹೆಂಗಿತ್ತು ಫೀಲು? ಮೋಮೋಸ್ ಅಂತ ಹೇಳಿದ್ರೆ ಗೈಸ್, ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದು 1 ಮಂತ್ ಏನೋ ಆಗಿತ್ತು. ಅವಾಗ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಅಂದರೆ ದೊಡ್ಡದಾಗೇನೋ ಹೋಟೆಲ್ಗೇನೋ ಹೋಗಿತ್ತಿಲ್ಲ, ಹಿಂಗೆ ಹೇಗೆ ಪಾನಿಪುರಿ ಎಲ್ಲ ಇಡ್ತಾರೆ ಗೊತ್ತುಂಟಲ್ವಾ, ಅದೇ ಥರ ಚಿಕ್ಕದಾಗ ಅಂಗಡಿಯಲ್ಲಿ ಹಾಕೊಂಡು ಮಾಡ್ತಾಯಿದ್ರು. ಫಸ್ಟ್ ಟೈಮು ಅದು ಹೆಂಗಿತ್ತಂದರೆ, ಆ ಆಯಿಲಲ್ಲಿ ಫ್ರೈ ಮಾಡಿರ್ತಾರಲ್ಲ, ಏನೋ ತಂದೂರಿ ಏನು ಮೋಮೋಸ್ ಏನೋ ಗೊತ್ತಿಲ್ಲ ಗೈಸ್ ನನಗೂ, ಆ ಥರ ಮೋಮೋಸ್ ಕೊಟ್ಟಿದ್ರು. ಅದು ಏನಾಗ್ಬಿಟ್ಟಿದ್ರೆ ಗೊತ್ತಿಲ್ಲದೆ ಕಚ್ಚಿ ಎಳ್ದ್ಬಿಟ್ಟಿದೆ. ಅದು ಒಳಗೇನೋ ಒಂಥರ ಇದ್ರ ಥರ ಇತ್ತಲ್ವಾ, ಅದೆಲ್ಲ ಚೆಲ್ಬಿಟ್ಟು ಅಲ್ಲೇ ಫುಲ್ ವಾಮಿಟ್ ಮಾಡ್ಕೊಬಿಟ್ಟಿದ್ದೆ ನಾನು. ಫಸ್ಟ್ ಟೈಮ್ ಮೋಮೋಸ್ ತಿಂದ, ಫಸ್ಟ್ ಟೈಮ್ ವಾಮಿಟ್ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಟೈಮ್ ಹಂಗೆ ತಿಂತ ಅಭ್ಯಾಸ ಮೋಮೋಸ್ ಮೇಲೆ. ಇವಾಗ ನಾ ಹೇಳ್ದಲ್ಲ, ರೇಟಿಂಗ್ಸ್ ಅವಾಗಲೇ ಹೇಳಿದೆ ನಿಮ್ಗೆ ಸರ್, ನನಗೆ ಚೆನ್ನಾಗಿದ್ರೆ ತಿನ್ಬೋದು, ಅಷ್ಟಕ್ಕಷ್ಟೇ ಇದೆ. ನಾನು ಯಾಕೆ ತರ್ಸಿದ್ದೆ ಅಂತ ಹೇಳಿದ್ರೆ ಭೂಮಿಗೋಸ್ಕರ ತರ್ಸಿದ್ದಷ್ಟೇ. ನಾನಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ತಿಂದಿಲ್ಲ. ನನಗಂತೂ ಅಂದರೆ ಇಷ್ಟ ಆಯಿತು, ಹೇಳ್ಕೊಳ್ಳೋಷ್ಟು ಏನು ಇಷ್ಟ ಆಗಲಿಲ್ಲ. ದರ್ಶಿಗೆ ಮೋಸ್ಟ್ಲಿ ಇಷ್ಟ ಆಗಿರ್ಬೇಕೇನಲ್ಲ ದರ್ಶಿ? ನನಗೂ ಅಷ್ಟೇ ಗೈಸ್. ನಾನು ಸುಮಾರು ಥರ ಮೋಮೋಸ್ ಟ್ರೈ ಮಾಡಿದ್ದೇನೆ, ಲಕ್ಸುರಿ ಆಗಿನೂ ಟ್ರೈ ಮಾಡಿದ್ದೀನಿ, ಲೋಕಲ್ ಆಗು ಟ್ರೈ ಮಾಡಿದ್ದೀನಿ. ಒಂದು ಮಾದರಿಗೆ ಎಲ್ಲದಕ್ಕೂ ಒಂದೊಂಥರ ರೇಟಿಂಗ್ಸ್ ಇದೆ ಗೈಸ್. ನಾನಂತೂ ನಿಜವಾಗ್ಲೂ ಯಾವುದು ಹೈ ಲೆವೆಲ್, ನಾನು ಯಾವುದು ಏನೂ ತಗೊಳ್ಳಲ್ಲ, ಸುಮ್ಮನೆ ಯಾಕೆ ಬಿಲ್ಡಪ್ಪಾಗಿ ಹೇಳ್ಕೊಳ್ಳಿ. ನನ್ನ ಗಂಡ ಅಂತೂ ಶೋಕಿ ಮಾಡಿರ್ತಾನೆ. ಯಾಕಂತ ಅಂದರೆ ಅವ್ರ ಅಪ್ಪ ಅಮ್ಮಂಗೆ ದುಡ್ದಿದ್ದು ಪೇಮೆಂಟೇ ಕೊಡ್ತಿರಲಿಲ್ಲ ಗೈಸ್. ಇವನೇ ಎಂಜಾಯ್ ಮಾಡೋನು, ಫುಲ್ಲು ಎಂಜಾಯ್ ಮಾಡಿ ಲೈಫ್ ಅಂತ ಎಂಜಾಯ್ ಮಾಡ್ತೀನಿ ಅಂತಲ್ಲ, ಒಂದು ಸ್ವಲ್ಪ ಅಲ್ಲೂ ಬರ್ತಿದೆ ಅಂದರೆ ಸ್ವಲ್ಪ ಮಾತ್ರ ಕೊಡ್ತಿದ್ದ. ನಮ್ಮ ಅತ್ತೆ ಮಾವನು ಏನೂ ಕೇಳ್ತಿರ್ಲಿಲ್ಲ ಇವ್ನಿಗೇನು ದುಡ್ಡು ಕೊಡು ಅಂತ. 15,000 ದುಡಿದ್ರೂ ಅಷ್ಟೇ, ಅವ್ರಿಗೊಂದು 5,000 ಕೊಡು, ಇನ್ನು 10,000 ಜಾಲಿ ಫುಲ್ಲು ಜಾಲಿ, ಶೋಕಿ ಕೊಡ್ಸಿದ್ದೇನೆ. ಕೇಳಿ ಗೈಸ್, ನನಗೆ ಏನು ಕೊಡ್ಸಿದ್ದೀನಿ? ಹಾಂ ಹೇಳು. ನಿನ್ನ ಬರ್ಡೇಗೆ ಒಂದು ದೊಡ್ಡ ಒಂದು 500 ರೂಪೀಸ್ ಒಂದು ಚಾಕ್ಲೇಟ್ ಬಾಕ್ಸ್ ತಂದು ಕೊಟ್ಟಿದ್ದ. ಅದಾದ್ಮೇಲೆ ನೆಕ್ಸ್ಟ್ ಈ ಬರ್ಡೇಗೆ ಒಂದು ಜೊತೆ ಬಟ್ಟೆ ಕೊಡ್ಸಿದೆ ಅಷ್ಟೇ. ಅದು ಬಿಟ್ಟು ಏನಿಲ್ಲ ಗೈಸ್. ನನ್ನಂತ ಹುಡುಗಿ ಪಡಿಬೇಕಂದ್ರೆ ನಿಜವಾಗ್ಲೂ ಅದೇ ಮೇನ್ ಏನ್ ಗೊತ್ತಾ, ಪುಣ್ಯ ಮಾಡಿದಾನೆ. ನೀನು ಒಂದು ಒಳ್ಳೇದೊಂದು ಇದು ಕೊಟ್ಟಿದ್ದೀನಿ. ಏನಂತ ಗೆಸ್ ಮಾಡು? ಏನು? ನೀನು ಹೊಟ್ಟೆಲಿದೆ. ಓ, ಅದೇ ದೊಡ್ಡ ಗಿಫ್ಟ್ ಗಳೇ ನಾನು ಕೊಡ್ತಿರೋದು. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ನಿನಗೆ? ಗೈಸ್ ನಿಜವಾಗ್ಲೂ ನನ್ನ ದರ್ಶು ಹತ್ರ ನಾನು ಏನು ಜಾಸ್ತಿ ಏನೋ ಕೇಳಕ್ಕೆ ಹೋಗಲ್ಲ. ನನಗೆ ಅದು ತಂದು ಕೊಡಿ, ನಾನು ಕೇಳೋದೇ ಒಂದು ತಿನ್ನೋಕ್ಕೆ ಏನಾದರೂ ತಂದು ಕೊಡು ದರ್ಶು, ನಂಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಮಾತ್ರ ಕೇಳ್ತೀನಿ, ಅದು ತಂದು ಕೊಡ್ತಾನೆ. ಅವ್ನು ಕೇಳ್ತಾನೆ ಏನಾದರೂ ತೊಗೊತೀಯಾ, ಏನಾದರೂ ತಗೋ ಅಂತಾನೆ. ಆದರೆ ನಂಗೆ ತಗೊಳಕ್ಕೆ ಇಷ್ಟ ಆಗಲ್ಲ, ನನಗೆ ಏನಾದರೂ ತಿನ್ನೋಕೆ ಮಾತ್ರ ಇಷ್ಟ ಆಗೋದು. ಸೊ ಅದಕ್ಕೆ ನಾನು ಜಾಸ್ತಿ ಅವ್ನಿಗೆ ತಿನ್ನೋಕ್ಕೆ ಕೇಳೋದು, ಬೈತಿರ್ತೀನಿ. ತಿನ್ನಕ್ಕೆ ಏನೇ ಕೇಳಿದ್ರು ಹಿಂದೆ ಮುಂದೆ ಅಂತ ನಾನು ಒಂದ್ಸರಿ ಫಸ್ಟ್ ಯೋಚನೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇವಳು ಪ್ರೆಗ್ನೆಂಟ್ ಇದ್ದಾಳೆ, ಇವಳು ತಿನ್ಬೋದಾ ಬೇಡವಾ ಅದೊಂದು ಕೇಳ್ಕೊಬಿಡ್ತೀನಿ. ಅದಾದ್ಮೇಲೆ ತಿನ್ಬೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೈಯಲ್ಲಿ ನಂತರ ಬಿಡ್ತಿರಲ್ಲ. ನನ್ನ ಮದುವೆ ಆಗಿ ನೆಕ್ಸ್ಟ್ ಮಂತ್ ಅಂದರೆ 2 ವರ್ಷ ಆಗುತ್ತಲ್ಲ ದರ್ಶ? 2 ವರ್ಷ ಆದ್ರೂ ಈಗೂ ಅಷ್ಟೇ ನನಗೆ, ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ನನ್ನ ಗಂಡ ಒಂದು ಸತಿನೂ ಕೇಳಲ್ಲ. ನೀನು ಎದ್ದು ನನಗೆ ಇದು ಮಾಡು ಅದು ಮಾಡು ಅಂತ. ಒಂದು ಸತಿ ಆದರೂ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಂಗೆ ಟಾರ್ಚರ್ ಕೊಡಲ್ಲ. ಮನೆ ಹೆಂಗಿದ್ರೂ ಕೇಳೋಕ್ಕೆ ಹೋಗಲ್ಲ, ನಿನಗೆ ಯಾವಾಗ ಇಷ್ಟ ಬರೋದು ಅವಾಗೇ ಮಾಡು ಅಂತಾನೆ. ಸಾಕು ಗೈಸ್, ಇದಕ್ಕಿಂತ ಗಂಡ ಈ ರೇಂಜ್ ಪ್ರೀತಿ ಸೋರಿಸಿದ್ರೆ ಸಾಕಲ್ಲ. ಏನಾಗುತ್ತೆ? ಓ ಸಾಕು ಅದೊಂದು ಗೈಸ್ ಅಷ್ಟೇ. ನನಗೆ ಅವನದ್ರಲ್ಲಿ ಅದೊಂದೇ ಬುದ್ಧಿ ಜಾಸ್ತಿ ಇಷ್ಟ ಆಗೋದು. ಏನಾದರೂ ನನಗೆ ಟಾರ್ಚರ್ ಕೊಟ್ಟು ಮಾಡು ಅಂತ ಹೇಳಲ್ಲ. ಒಂದು ಪಾತ್ರೆ ತೊಳೆಯೋದಾಗಿರ್ಬೋದು, ಒಂದು ಬೆಳಗ್ಗೆ ಎದ್ದೇಳೋದಾಗಿರ್ಬೋದು. ನಾನು ಬೆಳಗ್ಗೆ ಎದ್ದೇಳೋಕ್ಕೆ 10 ಗಂಟೆ 10:30 ಆಗೋಗುತ್ತೆ. ಒಂದು ದಿವಸ ಆದರೂ ನೀನು ಬೇಗ ಎದ್ದು, ಅವ್ನು ಬೆಳಗ್ಗೆ 7:00 ಹೋದ್ರೆ ಅವನೇ ಬೆಡ್ಶೀಟ್ ಹಚ್ಬಿಟ್ಟು ಅಲಾರಾಮ್ ಆಫ್ ಮಾಡೋಗಿದ್ದಾನೆ. ಆ ಥರ ಮೈಂಡ್ಸೆಟ್ಟು. ಅಂದರೆ ಈಗ ಪ್ರೆಗ್ನೆಂಟ್ ಆದಾಗಿಂದ ಅಂತಲ್ಲ ಗೈಸ್, ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೂ ಅವ್ನು ಹಂಗೆ ಮಾಡ್ತಿದ್ದ. 6 ಗಂಟೆಗೆ ಹೋಗ್ತಿದ್ದ ಅವಾಗಿನ್ನ. ಆವಾಗೂ ಅಷ್ಟು ತುಂಬ ಕಷ್ಟಪಟ್ಟಿದ್ದೆ ನೋಡಿ. ಅವನು ಇವಾಗ ಅವ್ನು ಪಟ್ಟಿರೋ ಕಷ್ಟ ನಾವು ಒಂದು ಸ್ವಲ್ಪನೂ ಪಡೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಹಿಡ್ಕೊ, ಬೆಳಗ್ಗೆನ 6 ಗಂಟೆಗೆ ಹೋಗಿ ಮತ್ತೆ ಬಂದು 9 ಗಂಟೆ 10 ಗಂಟೆ ಒಂದೊಂದು ಟೈಮ್ ನೈಟ್ ಡ್ಯೂಟಿ ಮಾಡಿದ್ದೆ. ವೀಡಿಯೋ ಕಾಲೆಲ್ಲ ಮಾಡ್ಕೊಂಡು ನನಗೆ ಹೊಟ್ಟೆನೂ ಹೊಡೆದೋಗ್ಬಿಡೋದು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಗೈಸ್. ಇವಾಗ ಅಂದರೆ ಒಂದು ಸ್ವಲ್ಪ ಸಾಲಾಗಿಲ್ಲ ತೀರಿಸ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಗೈಸ್ ನಮಗೆ ಎಷ್ಟು
ಖುಷಿ ಅಂದ್ರೆ ಈ ಮನೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಆಗಿ ಬಂದಿದೆ ನಮಗೆ ಮನೆ ಮಾತ್ರ. ಅದೃಷ್ಟ ಮನೆ ಅಂತ ಹೇಳ್ತೀಯ. ಈ ಮನೆ ಬಗ್ಗೆನೂ ಬ್ಲಾಗ್ಸ್ ಮಾಡ್ತೀವಿ. ಮನೆಯಲ್ಲಿ ಇನ್ನೂ ಅಂದ್ರೆ ಜಾಸ್ತಿ ಏನಿಲ್ಲ, ನನ್ನ ರೂಮ್ ಹೆಂಗೆ ಡೆಕೋರೇಷನ್ ಮಾಡ್ತೀವಿ. ಡೆಕೋರೇಷನ್ ಅಂತ ಹೇಳಿದ್ರೆ ಸ್ವಲ್ಪ ಐಟಮ್ಸ್ ಬುಕ್ ಮಾಡಿದೀವಿ, ಮನೆಗೆ ಒಂದು ಸ್ವಲ್ಪ ಐಟಮ್ ಹಾಕೊಂಡಿದೀವಿ. ಮಾಡಿ ಅದನ್ನ ಒಂದ್ಸತಿ ಮಾಡಿ ಆದ್ಮೇಲೆ ಇನ್ನೊಂದು ಹೋಮ್ ಟೂರ್ ಮಾಡ್ತೀವಿ. ಅದೇನ್ ಕೈ ಹಂಗೆ ಮಾಡ್ತೀಯ ಸ್ಟೈಲ್ ಅದು ಮಾಡಿದಕ್ಕೂ ಈಗ ಮನೆ ಹೋಮ್ ಟೂರ್ ಮಾಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಅದೇ ನೀನು ಸ್ವಲ್ಪ ದಿನ ಅಂತಲ್ಲ ನೆಕ್ಸ್ಟ್ ಇದರಲ್ವಾ ನೆಕ್ಸ್ಟ್ ಬ್ಲಾಗ್ ಏನಾಗಿರುತ್ತೆ ಅಂತ. ಈ ಬ್ಲಾಗ್ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಬ್ಲಾಗ್ಸ್ ಅಲ್ಲಿ ಏನಿಲ್ಲ, ಸುಳ್ಳಾಗಿ ಕೇಳೋದು ಅಂದ್ರೆ ನನ್ಗೆ ಫಸ್ಟ್ ಟೈಮ್ ಮೋಮೋಸ್ ಟ್ರೈ ಮಾಡಿದ್ವಿ. ಅದನ್ನ ಬಾ ನೋಡ ನೀನ್ ಹೆಂಗಿರುತ್ತೆ ಫೀಲು ನೋಡ ಹೇಳ್ಕೊಂಡು ನೋಡ ಅಂತಂದ. ಅದಕ್ಕಾಗಿ ಹೇಳ್ಕೊಡೋ ಅಷ್ಟೇನಿಲ್ಲ, ನಮ್ಗೆಲ್ಲ ಇಂಥವು ಎಲ್ಲ ಸೆಟ್ ಆಗ, ನಮ್ಗೆ ಏನಿದ್ರು ರೊಟ್ಟಿ ನಮಗ್ ಮಾತ್ರ ಸೆಟ್ ಆಗುತ್ತೆ ಗೈಸ್. ನಾನು ಯಾಕಂದ್ರೆ ಆತರ ಚಪಾತಿ ತರಕಾರಿ ಐಟಮು ಖಾರದ ಐಟಮ್ ನನಗೆ ಜಾಸ್ತಿ ಇಷ್ಟ ಆಗೋದು. ಈ ತರ ಎಲ್ಲ ನನ್ಗೇನು ಇಷ್ಟ ಆಗಲ್ಲ ಗೈಸ್ ನನ್ಗೆ ನಿಜವಾಗ್ಲು. ಅಂದ್ರೆ ಇದ್ರಲ್ಲೇ ಸ್ವೀಟ್ ಮಾಡ್ತಾರೆ ದಶು, ಸ್ವೀಟ್ ಗೊತ್ತಾ? ಅದಕ್ಕೆ ಸಕ್ಕರೆ ಹಾಕೊಂಡು ತಿಂದ್ಬಿಡು ಕರೆಕ್ಟಾಗಿರುತ್ತೆ. ಸ್ವೀಟ್ ಮಾಡ್ತಾರೆ ಅಷ್ಟೇ ಗೈಸ್, ಏನಿಲ್ಲ. ತುಂಬಾ ಲೆಂತ್ ಆಯ್ತು ಅನ್ಸುತ್ತೆ, ಸಾರಿ ಅಂತಾನೆ ಹೇಳ್ತೆ. ಬ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಿಂಗೆ ಈಗ ಯಾರು ಫಸ್ಟ್ ಟೈಮ್ ಮೋಮೋಸ್ ತಿಂದು ಹೇಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಓಕೆನಾ, ಯಾರ್ಯಾರು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ಅನ್ನೋರು ಕೂಡ ಕಮೆಂಟ್ ಮಾಡಿ. ಯಾಕೆಂದ್ರೆ ಈ ಕ್ವಶನ್ ನಾವ್ ಯಾಕೆ ಲಾಸ್ಟಿಗೆ ಹೇಳ್ತಾ ಇದೀವಿ ಅಂದ್ರೆ ಸುಮಾರು ಜನ ನಾವು ಬ್ಲಾಗೇ ನೋಡಲ್ಲ, ಫಸ್ಟ್ ನೋಡ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಲಾಸ್ಟ್ ವರೆಗೆ ಅದು ಗೊತ್ತಾಗ್ಲಿ. ಯಾರು ಲಾಸ್ಟ್ ಗಂಟೆ ನೋಡಿರ್ತಾರೆ ಅವ್ರಿಗೆ ಮಾತ್ರ ಇದು ಗೊತ್ತಾಗಿರುತ್ತೆ, ಯಾರು ಕಮೆಂಟ್ ಮಾಡ್ತಾರೆ ಅಂತಲೂ ಗೊತ್ತಾಗುತ್ತೆ. ಅದರಿಂದಾಗಿ ಇದನ್ನ ಲಾಸ್ಟ್ಗೆ ಹೇಳ್ತಾ ಇದೀವಿ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಈ ಬ್ಲಾಗ್ ಮಾಡಿದ್ದು ಏನಕ್ಕೆ ಅಂತ ಗೊತ್ತಾಯ್ತಲ್ವಾ? ನಮ್ಮ ಫಸ್ಟ್ ಟೈಮ್ ಮೋಮೋಸ್. ಓಕೆನಾ, ಮೋಮೋಸ್ ಅಂತ ಹೇಳಕ್ ಬಂದ್ರೆ ಟೇಸ್ಟ್ ನನಗೆ ಬಾಯಿ ತೊದಲ್ಸ್ತದೆ. ನಾವು ಅನ್ಎಜುಕೇಟೆಡ್ ಫೆಲೋಸ್. ನಾನೇ ಓದಿರೋದು. ಅವಳೇ ಓದಿರೋದಂತೆ ಗೈಸ್. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ ಗೈಸ್, ಟಾಟಾ, ಬೈ.